ಇದೊಂದು ಕಾಲ್ಪನಿಕ ಕತೆ. ಮುಂದುವರೆದ ಭಾಗ. ಶಿಕ್ಷಕ ಮತ್ತು ವಿದ್ಯಾರ್ಥಿ. ವಿಧಿ ಇಲ್ಲದೆ ನಾನು ಒಪ್ಕೊಂಡೆ. ತುಂಬ ಬಲವಂತ ಮಾಡಿದರು. ನಾನು ಎಷ್ಟು ಬೇಕೋ ಅಷ್ಟು ಬೇಡಿಕೊಂಡೆ. ಮತ್ತೆ ನನ್ನನ್ನು ನಿಲ್ಲಿಸಿದರು. ಕೈಗಳನ್ನು ಮೇಲೆ ಮಾಡಿ ನಿಂತ್ಕೋ, ಎಕ್ಸಸೈಸ್ ಮಾಡು ಅಂತ ಹೇಳ್ತಿದ್ರು. ಕಣ್ಣು ಮುಚ್ಚೋದಕ್ಕೆ ಹೇಳಿದರು. ಅವರು ಹೇಳಿದ ಹಾಗೆಯೇ ಮಾಡ್ತಿದ್ದೆ. ಅವರು ಇದ್ದಕ್ಕಿದ್ದ ಹಾಗೆ ತುಂಬ ಸ್ಮೂತ್ ಆಗಿದೆ, ಸ್ವೀಟ್ ಆಗಿದೆ ಅಂತ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು. ನನಗೆ ಏನೋ ಒಂಥರ ಕಸಿವಿಸಿ ಅನ್ನಿಸ್ತಿತ್ತು. ಮತ್ತು ಟೀಚರ್ ರಿಲ್ಯಾಕ್ಸ್ ಮಾಡಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳ್ತಿದ್ರು. ನನಗೆ ಅವರು ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಮುಂಚೆಗೇ ನನಗೆ ಶಾಕ್ ಕೊಟ್ಟಿದ್ರು. ನಾನು ತಕ್ಷಣ ಅವರಿಂದ ದೂರ ಓಡಿ ಹೋದೆ. ಆಗ ಅವರು ಟೆನ್ಷನ್ ಮಾಡ್ಕೋಬೇಡ, ಇದೆಲ್ಲ ನಿನ್ನ ಮೆಂಟಲ್ ಪ್ರೆಷರ್ ಕಡಿಮೆ ಮಾಡೋಕೆ ಅಂತ ಮಾಡ್ತಿರೋದು, ತಪ್ಪು ತಿಳಿಬೇಡ ಅಂದರು. ಮತ್ತೆ ನನ್ನನ್ನು ಗೋಡೆಗೆ ಹೊರಗಿಸಿ ಏನೇನೋ ಮಾಡೋಕ್ಕೆ ಶುರು ಮಾಡಿದರು. ಇದೆಲ್ಲವೂ ಟೆಕ್ನಿಕ್ ಅಂತ ಹೇಳ್ತಿದ್ರು. ನಾನು ಹಾಗೆ ನಿಂತಿದ್ದೆ. ಆಗ ಟೀಚರ್ ಹತ್ತಿರ ಬಂದು ನನ್ನನ್ನು ಗೋಡೆಗೆ ನೂಕಿದ್ದ. ಶುರು ಮಾಡಿದ್ದ ಅವನ ವರಸೆಯನ್ನು. ನನಗೆ ಇವನು ಬೇರೆಯೇ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಸರ್, ದಯವಿಟ್ಟು ದೂರ ನಿಲ್ಲಿ, ನನಗಿದೆಲ್ಲ ಇಷ್ಟ ಆಗಲ್ಲ, ನೀವೇನು ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ ನೋಡಿ ಅಂತ ಅವನನ್ನು ಎದುರಿಸ್ದೆ. ಅದಕ್ಕೆ ಅವನು, ಹೌದಾ, ಇಲ್ಲಿವರೆಗೂ ಏನೇನಾಗಿದೆ ಅದೆಲ್ಲ ಕೂಡ ರೆಕಾರ್ಡ್ ಆಗಿದೆ ನೋಡಿಲಿ, ಇದನ್ನು ನಾನು ಜಾಲತಾಣಗಳಲ್ಲಿ ಹರಿದು ಬಿಟ್ಬಿಡ್ತೀನಿ, ಅದು ಬೇಡ ಅಂತ ಇಟ್ಕೊ, ನಿನ್ನನ್ನು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಫೇಲ್ ಮಾಡಿಟ್ಟಿರ್ತೀನಿ, ಜೊತೆಗೆ ನನ್ನ ಫ್ರೆಂಡ್ಸ್ ಕೇಳಿ ಎಲ್ಲ ಸಬ್ಜೆಕ್ಟಲ್ಲೂ ನಿನ್ನನ್ನು ಫೇಲ್ ಮಾಡ್ತೀನಿ. ಸರ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಆದರೆ ಟೀಚರ್ ಸೈಲೆಂಟ್ ಆಗಿರು, ಇಲ್ಲ ಅಂದರೆ ಯೋಗ ಮಾಡಿದ ಪ್ರಯೋಜನ ಬರಲ್ಲ ಅಂದರು. ಅದಾದ ಮೇಲೆ ನನ್ನನ್ನು ಕರೆದುಕೊಂಡು ಸೋಫಾದಲ್ಲಿ ಕೂರಿಸ್ಕೊಂಡ್ರು. ನನ್ನನ್ನು ನೋಡಿ, ಯಾಕೆ ನೀನು ತುಂಬ ಬೆವರ್ತಿದೀಯಾ, ಬಾ ನನ್ನ ಪಕ್ಕ ಕೂತ್ಕೋ, ಮಸಾಜ್ ಮಾಡ್ತೀನಿ ಅಂತ ಹೇಳಿದರು. ನಾನು ಏನೂ ಮಾತನಾಡದೆ ಸುಮ್ಮನೆ ಕೂತಿದ್ದೆ. ಆಗ ಅವರೇ ನನ್ನನ್ನು ಕೂರಿಸ್ಕೊಂಡ್ರು. ಹೇಳಿದರು, ನಿನಗೆ ಇನ್ನಷ್ಟು ರಿಲ್ಯಾಕ್ಸ್ ಆಗಲೇಬೇಕಾಗಿದೆ, ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ಯಾ, ಅದಕ್ಕೆ ನೀನು ಬೆಡ್ ಮೇಲೆ ಸ್ವಲ್ಪ ಹೊತ್ತು ಮಲಗಬೇಕು, ಅದಾದ ಮೇಲೆ ಪಾಠ ಮುಂದುವರಿಸೋಣ ಅಂತ ಹೇಳ್ತಿದ್ದ. ನನ್ನನ್ನು ಬಲವಂತವಾಗಿ ಹೇಳ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ್ದ. ಸರ್, ಪ್ಲೀಸ್, ನನಗಿದಿಷ್ಟ ಆಗ್ತಿಲ್ಲ, ನನಗೆ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಜೀವನದಲ್ಲಿ ತುಂಬ ಕನಸು ಕಟ್ಕೊಂಡಿದ್ದೀನಿ. ನನ್ನ ಅಪ್ಪ ಅಮ್ಮನ ಮೋಸ ಮಾಡಿದಾಗತ್ತೆ, ಅದ್ರ ಜೊತೆಗೆ ನಾನೊಬ್ಬ ಹುಡುಗನ ಪ್ರೀತಿ ಕೂಡ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ನೀವು ನನ್ನ ಈ ಥರ ಮಿಸ್ಯೂಸ್ ಮಾಡಿಕೊಂಡ್ರೆ ತಪ್ಪು ತಾನೇ, ನನ್ನ ಜೀವನನೇ ಹಾಳಾಗೋಗುತ್ತೆ. ಪ್ರೀತಿ ಮಾಡಿದ ಹುಡುಗನಿಗೆ ಮೋಸ ಮಾಡಿದಾಗತ್ತೆ. ಪ್ಲೀಸ್ ಸರ್, ನಿಮ್ಮ ಕಾಲು ಹಿಡ್ಕೊತೀನಿ, ನನ್ನ ಬಿಟ್ಬಿಡಿ, ನಾನು ಇಲ್ಲೊಂದು ಹೊರಟೋಗ್ತೀನಿ, ನನ್ನ ಮಾನ ಕಳ್ಕೊಂಡೋಳು ಅಂತ ಗೊತ್ತಾದರೆ ನನ್ನ ಪ್ರೀತಿಸಿದ ಹುಡುಗ ರಿಜೆಕ್ಟ್ ಮಾಡಿಬಿಡ್ತಾನೆ. ಏಯ್ ಸುಳ್ಳು ಪೂರ್ಕಿ, ಸುಳ್ಳು ಹೇಳಬೇಡ್ವೆ, ನಿನಗೆ ಯಾವುದೇ ಬಾಯ್ ಫ್ರೆಂಡ್ ಇಲ್ಲ ಅಂತ ನನಗೆ ಗೊತ್ತು, ನೀನೊಬ್ಬಳು ಎಂಥವಳು ಅಂತ ಗೊತ್ತಿದ್ದೆ ನಿನಗೆ ಕಾಳಾಕಿದ್ದು. ನಿನ್ನ ಮನಸ್ಸಿನಲ್ಲಿ ಎಷ್ಟು ಆಸೆ ಇದೆ ಅಂತ ಗೊತ್ತು, ನೇರವಾಗಿ ಹೇಳು, ನೀನಂದರೆ ನಂಗೆ ಇಷ್ಟ ಇಲ್ಲ ಅಂತ. ಆದರೆ ನೀನಂದರೆ ನಂಗೆ ತುಂಬ ಇಷ್ಟ. ಏನು ಮಾಡಲಿ, ನಾನಂತೂ ನೀನು ಬಿಡಲ್ಲ. ಸುಮ್ಮನೆ ಜಾಸ್ತಿ ಅಂದರೆ ಒಂದು 20 ನಿಮಿಷ ಅಷ್ಟೇ ಕಣೆ, ಸೈಲೆಂಟಾಗಿದ್ಬಿಡು, ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಿನ್ನ ಕಳಿಸ್ಬಿಡ್ತೀನಿ. ನಂತರ ಹೀಗೆ ತುಂಬ ಇಷ್ಟಪಟ್ಟು ನಿನ್ನ ಸೇರಲೇಬೇಕು ಅಂದ್ಕೊಂಡಿದ್ದೀನಿ. ತುಂಬ ಹಠ ಮಾಡಬೇಡ್ವೆ, ಕೋಪ್ರೇಟ್ ಮಾಡು. ನನಗೆ ಭಯ ಆಗ್ತಿತ್ತು, ಅವನು ಬಿಡ್ತಾನೆ ಇರಲಿಲ್ಲ. ನಾನು ಬೆಡ್ ಮೇಲೆ ಹೋಗಿ ಮಲಗ್ದೆ. ಟೀಚರ್ಗೂ ತುಂಬ ಸುಸ್ತಾಗಿದೆ ಅಂತ ಹೇಳುತ್ತಾ ನನ್ನ ಪಕ್ಕ ಬಂದು ಮಲಗ್ತಾನೆ. ನನಗೂ ಏನು ಮಾಡಬೇಕನ್ನೋದು ತಿಳಿಯದೆ ನಾನು ಮಲಗಿದೆ. ಆರಾಮವಾಗಿ ಮಲಗು ಅಂದರು. ನಾನು ಓಕೆ ಅಂತ ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದೆ. ನಾನು ಆರಾಮಾಗಿದ್ದೀನಿ ಅಂದೆ. ಅದಕ್ಕೆ ಟೀಚರ್ ನೋ 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 ಇನ್ನೂ ಆರಾಮಾಗಿ ಮಲಗು ಅಂದರು. ನನಗೆ ವಿಧಿ ಇಲ್ಲದೆ ಮಲ್ಕೊತಿದ್ದಾನಲ್ಲ ಅಷ್ಟೇ, ಓಕೆ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡೆ. ಆಮೇಲೆ ಏನೇನೋ ಹೇಳೋಕ್ಕೆ ಶುರು ಮಾಡ್ದೆ, ಅದನ್ನು ತೆಗಿ, ಇದನ್ನು ತೆಗಿ, ಇದು ಬೇಡ ಅದು ಬೇಡ ಅಂತ ವಿತೌಟ್ ಮಾಡಿಬಿಟ್ಟ. ನಾನು ಆ ಥರದಲ್ಲೇ ನೋಡಿ ಅವರಿಗೆ ಏನು ಅನ್ನಿಸ್ತೋ ಏನೋ, ಬಂದು ಟೀಚರ್ ಪಕ್ಕದಲ್ಲೇ ಮಲಗಿಬಿಟ್ಟ. ಟೀಚರ್ ನನ್ನ ಕಡೆ ತಿರುಗಿ ನನಗೆ ಚೀಟ್ ಮಾಡ್ತಿದ್ದಾನೆ. ನನ್ನ ಅಂದ ಚಂದ ಹೀಗಿದೆ ಹಾಗಿದೆ ಅಂತ ಹೊಗಳೋಕ್ಕೆ ಶುರು ಮಾಡ್ದ. ಮತ್ತು ನನ್ನ ಅವನ ಹತ್ತಿರಕ್ಕೆ ಕರ್ಕೊಂಡ. ತುಂಬ ಸಮಾಧಾನ ಪಡಿಸೋ ಥರ ನಾಟಕ ಮಾಡ್ತಿದ್ದ. ನೀನೇನಾದರೂ ಇದನ್ನು ಸಮಾಧಾನ ಪಡಿಸಿದ್ರೆ ನಿನಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತ. ನಾನು ಉತ್ತರ ಹೇಳೋದಕ್ಕೂ ಬಿಡದೆ ಶುರು ಮಾಡೇ ಬಿಟ್ಟ. ನನಗೆ ನೋವಿನಿಂದ ಕಿರ್ಚೋ ಹಾಗಾಯಿತು. ಮತ್ತು ನಾನು ಬೆಡ್ನಿಂದ ಕೆಳಗಿಳ್ಬಿಟ್ಟೆ. ಇದೆಲ್ಲ ಮಾಡೋದಕ್ಕಾಗಲ್ಲ, ಇದೆಲ್ಲ ತಪ್ಪು ಅಂದೆ. ಆಗ ಟೀಚರ್ ಕೂಲಾಗಿಯೇ, ನನಗೆ ಗೊತ್ತು ನೀನು ಮತ್ತು ನಿನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ ಅಂತ. ಹೇಗೆ ಅವ್ರ ಮಗುವಿಗೆ ತಾಯಿ ಆದರೆ ಹೆಂಗಿರುತ್ತೆ, ಅವನು ಹೇಗೆ ಮಾಡ್ಬೋದು ಅವ್ರ ಹೆಂಡತಿ ಜೊತೆ ಅಂತ ಎಲ್ಲ ಮಾತಾಡ್ತೀರಾ, ಅದು ನನಗೆ ಗೊತ್ತು, ನಾನು ಕೇಳಿಸ್ಕೊಂಡಿದ್ದೀನಿ. ನನಗೆ ಹೆಂಗೆ ಗೊತ್ತಾಯಿತು ಅಂತ ಅಲ್ಲ, ತುಂಬ ಕ್ಯೂರಿಯಾಸಿಟಿ ನಿನಗೆ ಅಂತ ಕೇಳಿದರು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯ ಆಯಿತು. ಹೌದು, ಹೇಗೆ ಗೊತ್ತಾಗುತ್ತೆ ಅಂತ.
ಬಹುಶಃ ನನ್ನ ಸ್ನೇಹಿತೆಯರಲ್ಲೇ ಯಾರೋ ಇವನಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ. ನಾವು ಮಾತಾಡಿದ್ದೆಲ್ಲ ಟೀಚರ್ಗೆ ಗೊತ್ತಾಗ್ಬಿಟ್ಟಿದೆ. ನನ್ನ ಜೊತೆ ಮಾಡಿಸ್ಕೊಳ್ಳೋಕೆ ಇದೇ ಒಳ್ಳೆಯ ಅವಕಾಶ ನೋಡು, ಯೋಚಿಸಿ ನೋಡು, ನನಗೆ ಟೈಮ್ ಕೊಡ್ತೀನಿ ಅಂದರು. ನಾನು ಬೆಡ್ರೂಮ್ನಿಂದ ಆಚೆ ಬಂದೆ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನಾನು ಅವರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಒಂದು ನಿರ್ಧಾರಕ್ಕೆ ಕೂಡ ಬಂದೆ. ಅಮ್ಮಮ್ಮ ಅಂದರೆ ಏನಾಗತ್ತೆ, ನನ್ನ ಈ ಇಳಿ ವಯಸ್ಸಿನಲ್ಲಿ ನನ್ನ ಕನ್ಯತ್ವವನ್ನು ಕಳ್ಕೊಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಅವ್ರ ಜೊತೆ ಮೊದಲನೇ ಸಲ ಕನ್ಯತ್ವ ಕಳ್ಕೊಳ್ತೀನಿ, ಮತ್ತೇನೂ ಇಲ್ವಲ್ಲ ಅಂತ ನಿರ್ಧರಿಸಿದೆ. ಟೀಚರ್ಗೆ ಶಾಕ್ ಅಂದರೆ ಶಾಕ್ ಆಯಿತು. ನಾನು ಕನ್ಯಾ ಅಲ್ವಾ ಅನ್ನೋದು ಗೊತ್ತಾಯಿತು. ಅವರ ಪ್ರಕಾರ ನಾನು ಇನ್ನೂ ಕನ್ಯತ್ವ ಕಳ್ಕೊಳ್ದೇ ಇರೋ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವರು ಕೆಲಸ ಶುರು ಮಾಡಿದ್ಮೇಲೆ ಗೊತ್ತಾಗಲೇಬೇಕಲ್ವ. ತುಂಬ ಅಂದರೆ ತುಂಬ ಕೆಲಸ ನಡೆದೋಗಿತ್ತು. ಟೀಚರ್ ತಕ್ಷಣ ಯಾರ ಜೊತೆ ಮಾಡಿಸ್ಕೊಂಡಿದ್ದೀಯಾ ಅಂತ ಜೋರಾಗಿ ಕೋಪದಲ್ಲಿ ಕೇಳಿಬಿಟ್ರು. ಅದಕ್ಕೆ ನಾನು ನನ್ನ ಕ್ಲಾಸ್ಮೇಟ್ ಗೌರವ್ ಬಗ್ಗೆ ಹೇಳಿದೆ, ಮತ್ತು ನನ್ನ ಲವರ್ ಬಗ್ಗೆ ಹೇಳಿಲ್ಲ. ಆಗ ಟೀಚರ್ ಬೆಡ್ ಮೇಲೆ ನನ್ನ ಪಕ್ಕದಲ್ಲಿ ಕೂತು, ನೀನು ಇನ್ನೂ ಕನ್ಯೆ ಅಂತ ನಾನು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ನಿನ್ನ ಇಷ್ಟಪಟ್ಟೆ, ಆದರೆ ನೀನು ಕನ್ಯೆಯಾಗಿ ಉಳಿದಿಲ್ಲ, ಅದಕ್ಕೆ ನಾನು ಸೇರೋದೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ಅವರು ಮಾಡಿದ್ದ ಆಟಕ್ಕೆ ನನಗೆ ಹುಚ್ಚು ಹಿಡಿದಿತ್ತು. ಆಸೆ ಮಿತಿ ಮೀರಿ ಹೋಗಿತ್ತು. ನನ್ನನ್ನು ಬಟ್ಟೆ ಹಾಕ್ಕೊಂಡು ಇಲ್ಲಿಂದ ಹೊರಡೋಕೆ ಹೇಳಿದರು, ಆದರೆ ನಾನು ಹೋಗಲೇ ಇಲ್ಲ. ನಾನು ಅಲ್ಲೇ ಕೂತೆ. ನಾನು ಕೇಳಿಕೊಂಡೆ. ಫುಲ್ ಮೂಡ್ನಲ್ಲಿ ಇದ್ಬಿಟ್ಟಿದ್ದೀನಿ. ನನಗೆ ಖಾಲಿ ಹೋಗೋದಕ್ಕೆ ಸಿದ್ಧನೇ ಇರಲಿಲ್ಲ. ತುಂಬ ಹೊತ್ತು ಕೇಳ್ಕೊಂಡ್ಮೇಲೆ ಟೀಚರ್ ಕೊನೆಗೆ ಒಪ್ಪಿದ್ರು. ಆದರೆ ಟೀಚರ್ ತುಂಬ ಹೊರಟಾಗಿ ವರ್ತಿಸೋಕೆ ಶುರು ಮಾಡ್ದ. ನನ್ನನ್ನು ನೂಕಿ ವಿಚಿತ್ರವಾಗಿ ಪ್ರಾಣಿಗಳ ಥರ ಟ್ರೀಟ್ ಮಾಡ್ತಿದ್ದ. ಈ ವಯಸ್ಸಿಗೆ ಎಷ್ಟು ಹುಡುಗರ ಜೊತೆ ನೀನು ಅಲ್ಲೇ ಹೊಡೆದಿದ್ಯಾ, ಅಷ್ಟು ಜನ ಹುಡುಗರ ಜೊತೆ ಮಜಾ ಮಾಡಿಯೋ, ನಿನ್ಗೆ ಆಸೆ ಏನೋ ತೀರೇ ಇಲ್ವಾ ಅಂತ ಏನೇನೋ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ನನ್ನನ್ನು ನಿಂದಿಸ್ತಿದ್ದ. ಹೇಳ್ತಿದ್ದೆ ಅಲ್ಲ ನಿನ್ನ ಸ್ನೇಹಿತರ ಜೊತೆ ನನ್ನ ಮಗು ಹೇರೋಕೆ ಹೇಗಿರುತ್ತೆ ಅಂತ, ಅದಕ್ಕೆ ನಾನು ನಿನಗೆ ಏನು ಇಲ್ದಂಗೆ ಮಾಡ್ತೀನಿ. ಇಷ್ಟಕ್ಕೂ ಬೇಜಾನ್ ಗಂಡಸರ ಜೊತೆ ಮಜಾ ಮಾಡಿದ್ಯಲ್ವಾ, ನಿನಗೆ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳುತ್ತಾ ನನ್ನ ಜೊತೆ ಶುರು ಮಾಡೇ ಬಿಟ್ಟ. ಕೊನೆಗೆ ನನಗೆ ಕಾಯ್ದೆ, ನೀನು ನಿನ್ನ ಕನ್ಯತ್ವವನ್ನು ಕಳ್ಕೊಂಡಿದ್ದಕ್ಕೆ ಇದೇ ನಿನಗೆ ಪನಿಷ್ಮೆಂಟು ಅಂತ ಹೇಳುತ್ತಾ ನನ್ನ ಜೊತೆ ವಿಚಿತ್ರವಾಗಿ ತುಂಬ ಕೆಟ್ಟದಾಗಿ ನನಗೆ ನೋವಾಗೋ ಥರ ನಡ್ಕೊಳ್ತಿದ್ದ. ಅವತ್ತು ಸಂಜೆವರೆಗೂ ನನ್ನ ರಾತ್ರಿ 8 ಗಂಟೆವರೆಗೂ ಯೂಸ್ ಮಾಡಿಕೊಂಡು ನನ್ನ ಮನೆಗೆ ಹೋದೆ. ಆಮೇಲೆ ಅವನು ಮಾಡಿದ ಕೆಲಸಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಊಟನೂ ಮಾಡದೆ, ಹಾಗೆ ನಿದ್ದೆನೂ ಮಾಡಿದೆ. ನನಗೆ ಎಲ್ಲಿ ಮಿಸ್ ಆಗಿ ಪ್ರೆಗ್ನೆಂಟ್ ಆಗಿಬಿಡ್ತೀನೋ ಅನ್ನೋ ಭಯ ಅನ್ನೋದು ತುಂಬ ಶುರುವಾಗ್ಬಿಟ್ಟಿತ್ತು. ಆದರೆ ಭಗವಂತನ ದಯೆ ಏನೂ ಆಗಲಿಲ್ಲ. ಇದಾದ ಮೇಲೆ ಕಾಲೇಜಿನಲ್ಲಿ ಕೂಡ ಆಗಾಗ ನನ್ನ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡಿಕೊಂಡ. ನಾನು ಏನಾದರೂ ಕರೆಕ್ಷನ್ ಮಾಡಿಸೋಕೆ ಟೀಚರ್ ಕ್ಯಾಬಿನ್ಗೆ ಹೋದಾಗ ಎಲ್ಲಿ ಯಾರಾದರೂ ನಮ್ಮನ್ನು ನೋಡಿಬಿಡ್ತಾರೋ ಅನ್ನೋ ಭಯ ಶುರುವಾಗ್ಬಿಡ್ತಿತ್ತು. ಯಾಕಂದರೆ ಅವನು ಎಲ್ಲ ಆಟದಿಂದ ನಾನು ಬೇಸತ್ತು ಹೋಗಿದೆ. ನನ್ನ ಜೊತೆ ಏನೇನೋ ಮಾಡ್ತಾ ಅವನು ಎಂಜಾಯ್ ಮಾಡ್ತಿದ್ದ. ಧನ್ಯವಾದ. ಶುಭವಾಗಲಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ.